Say love messages ನೋಡುವ. I wonder if you happy without me. ನಾನು ಇಲ್ದಿರಾ ನೀನು ಖುಷಿಯಾಗಿದ್ಯಾ ಅಂದರೆ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಎಲ್ಲೆಲ್ಲೂ ನೀನೇ ಕಾಣಿಸ್ತಾ ಇದೆಯಾ, ಎಲ್ಲೆಲ್ಲೂ ನೀನೇ. ಓ, ತುಂಬ ಎಂಗೇಜಿಗೆ ತುಂಬ ಬೇಗ ನಮ್ಮ ಪ್ರೀತಿ ಕಟ್ಟಾಯಿತು ಅಲ್ವಾ ಅಂತ ಹೇಳ್ತಿದ್ದಾರೆ. ಸೊ ಈ ಎರಡು ಸಂಬಂಧನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನ ಪಡ್ತಾ ಇದ್ದೀನಿ. ಸಾಕಷ್ಟು ಸತ್ಯಗಳು ನನಗೆ ನೋವು ಮಾಡ್ತಾ ಇದೆ. ನಾನು ಬೆಟರ್ ಪರ್ಸನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಬೆಟರ್ ಪರ್ಸನ್ ಆಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ನನ್ನ ಜೀವನದಲ್ಲಿರುವಂಥ ಅತ್ಯುತ್ತಮ ವಸ್ತು ಏನಾದರೂ ಇದ್ದರೆ ಅದು ನೀನೇ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನೀವು ವಸ್ತುನಾ? ಸೊ ತುಂಬ ಹೇಳಬೇಕು, ಹೇಗೆ ಹೇಳಿ, ಯಾವಾಗ ಹೇಳಿ, ಎಲ್ಲಿ ಹೇಳಿ ಅಂತ ಅರ್ಥ ಆಗ್ತಿಲ್ಲ ನನಗೆ ಅಂತ ಹೇಳ್ತಿದ್ದಾರೆ. ಸೊ ನೀನು ಹೇಗೆ ನಾನು ಇಲ್ದಿರಾ ಖುಷಿಯಾಗಿದ್ಯಾ ಅನ್ನೋದೇ ಅವರ ಪ್ರಶ್ನೆ. ಜೊತೆಗೆ ನಿನ್ನ ಮುಂದೆ ನಾನು ಎಲ್ಲನೂ ಮರ್ತು ಬಿಡ್ತೀನಿ, ಕೆಲಸ ಕಾರ್ಯನೇ ನೆನಪಿಗೆ ಬರಲ್ಲ, ನಾನು ತುಂಬ ಕೆಲಸ ಮಾಡಬೇಕು, ಹೋಗಿ ನೀನು ನನ್ನ ಜೀವನದಿಂದ ಆಚೆ ಅಂತ ಹೇಳ್ತಿದ್ದಾರೆ ಯಾರು. ಜೊತೆಗೆ ನಿನ್ನನ್ನು ತುಂಬ ಹತ್ತಿರ ಬಿಟ್ಕೊಳಕ್ಕಾಗಲ್ಲ, ಹತ್ತಿರ ಮಾಡ್ಕೊಳಕ್ಕಾಗಲ್ಲ ನಾನು ಅಂತ ಹೇಳ್ತಿದ್ದಾರೆ. ನಿನ್ನ ಬಗ್ಗೆ ಯೋಚನೆ ಮಾಡ್ತೀರಾ ಇರೋದು ನನಗೆ ಕಷ್ಟ, ನೀನೇನಾದರೂ ಹೇಳ್ತೀಯೇನೋ ಅಂತ ಕಾಯ್ತಾ ಇದ್ದೀನಿ, ನೀನೇನು ಹೇಳ್ತಾನೆ ಇಲ್ವಲ್ಲ ಅಂತ ಹೇಳ್ತಿದ್ದಾರೆ. ಅವತ್ತೇನೇನು ನಡೀತು ಎಲ್ಲ ನಾನು ಡೀಟೇಲಾಗಿ ಚೆಕ್ ಮಾಡ್ತಿದ್ದೀನಿ, ಮತ್ತೆ ನೆನಪು ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ನಮ್ಮಿಬ್ಬರು ಜೀವನ ಮತ್ತೆ ಯಾವತ್ತೂ ಒಂದಾಗೋದಿಲ್ವೇನೋ ಮುಂಚೆ ಥರ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಾವು ಒಬ್ರಿಗೋಸ್ಕರ ಒಬ್ಬರು ಹುಟ್ಟಿಲ್ವೇನೋ, ಬಿಟ್ಬಿಡೋಣ ಅಂತ ಹೇಳ್ತಿದ್ದಾರೆ. ಸೊ ತುಂಬ ರಿಗ್ರೆಟ್ ಆಗ್ತಿದೆ ಸುಳ್ಳು ಹೇಳಿದ್ದಕ್ಕೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನಾನು, ಸಾರಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಈ ಥರ ಮಾತಾಡಬಾರ್ದಾಗಿತ್ತು, ಮಾತಾಡಿ ತಪ್ಪು ಮಾಡಿದೆ, ಐ ಆಮ್ ಸಾರಿ ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿ ಫೀಲ್ ಕೊಡಬೇಕು ನನಗೆ, ನೀನು ಕೊಡ್ತೀಯಾ ಅಂತ ಕೇಳ್ತಿದ್ದಾರೆ. ಜೊತೆಗೆ ನಿನ್ನ ಬಿಟ್ಬಿಟ್ಟು ನಾನು ಮುಂದುವರಿತಾ ಇದ್ದೀನಿ, ನೀನು ನನ್ನನ್ನು ಬಿಟ್ಬಿಡ್ತೀಯಾ ಅನ್ನುವಂಥ ಭಯಕ್ಕೆ ನಾನು ನಿನ್ನ ಬಿಟ್ಟೆ ಅಂತ ಹೇಳ್ತಿದ್ದಾರೆ. ದೂರ ಇದ್ದರೂ ಕೂಡ ನಿನ್ನ ಬಗ್ಗೆನೇ ಯೋಚನೆ ಇದೆ, ನಿನ್ನ ಹತ್ರ ಹೇಳಬೇಕು ನಿನ್ನ ಬಗ್ಗೆ ಯಾವ ಭಾವನೆ ಇದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸೊ ರಾತ್ರಿ ಎಲ್ಲ ನಿದ್ದೆ ಬರ್ತಿಲ್ಲ ನೀನನ್ನು ಯೋಚನೆ ಮಾಡಿ ಐ ವಾಂಟ್ ಯು, ನೀನು ನನಗೆ ಬೇಕು. ಸೊ ಆದರೆ ನಾನು ನನ್ನ ಲಿಮಿಟನ್ನು ಕ್ರಾಸ್ ಮಾಡಿಬಿಟ್ಟಿದ್ದೀನಿ, ಸೊ ತಪ್ಪಾಯಿತು ಅಂತ ಹೇಳ್ತಿದ್ದಾರೆ. ಸೊ ಐ ವಾಸ್ ಲವ್ ಇನ್ ವಿತ್ ಯು, ನಿನ್ನ ಮೇಲೆ ನನಗೆ ಪ್ರೇಮ ಇದೆ, ಸೊ ನೀನು ನನ್ನನ್ನು ಬಿಟ್ಟು ಹೋಗ್ಬಿಡ್ತೀಯ ಅನ್ನೋ ಭಯ ಜಾಸ್ತಿ ಇತ್ತು, ಹಾಗಾಗಿ ಹೀಗೆ ಮಾಡಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ತುಂಬ ಕಷ್ಟ ನೀನನ್ನು ಮರೆಯೋದು, ನೀನನ್ನು ಬಿಟ್ಟಿರೋದು ಅಂತ ಹೇಳ್ತಿದ್ದಾರೆ. ನಿನ್ನಿಂದ ಸಾಕಷ್ಟು ಬುದ್ಧಿ ಕಲ್ತಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಬೇರೆ ರೀತಿಯಲ್ಲೇ ವಿಚಾರಗಳು ನನಗೆ ಗೊತ್ತಾಗ್ತಿದೆ, ಈಗೀಗ ಅರ್ಥ ಆಗ್ತಿದೆ, ನನ್ನನ್ನು ನಾನು ಹೀಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಇಲ್ಲಿ 3 ಕಾರ್ಡಲ್ಲಿ ನೋಡೋಣ, ಮೊದಲನೇದು, ಎರಡನೇದು, ಮೂರನೇದು. ಸೊ ಮೊದಲನೇದು, ಸೊ ಜನಗಳ ಮುಂದೆ ನಾನು ನಿನ್ನನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ಜನಗಳು ಬಂದೆ ನಿನ್ನ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಎರಡನೇದು, ಸರಿಯಾದ ಸಮಯ ಅಲ್ಲ ಈಗ ನಮ್ಮಿಬ್ಬರಿಗೂ, ಸೈಲೆಂಟಾಗಿ ಇದ್ಬಿಡೋಣ ಅಂತ ಹೇಳ್ತಿದ್ದಾರೆ. ಮೂರನೇದು, ಬೇರೆಯವ್ರ ಜೊತೆ ನೀನನ್ನು ನೋಡಿದೆ, ಅದಕ್ಕೆ ನಾನು ನಿನ್ನನ್ನು ಬಿಟ್ಟೆ ಅಂತ ಹೇಳ್ತಿದ್ದಾರೆ. ನೀನು ಅಂದರೆ ನನಗೆ ತುಂಬ ಅಟ್ರಾಕ್ಷನ್, ಈ ಸಮಯ ಹೀಲ್ ಮಾಡ್ಕೊಳ್ತಾ ಇದ್ದೀನಿ ನನ್ನನ್ನು ನಾನು ಅಂತ ಹೇಳ್ತಿದ್ದಾರೆ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು. ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಮಸ್ತೆ.